ಈಗ ಕರ್ನಾಟಕ ರಾಜ್ಯದಿಂದ ದೆಹಲಿಯಲ್ಲಿ ಹೋಗಿ ಶಂಕ ಊದಿದ್ರಿ. ನಡಿಗೆ ಹೋತು ಕಾಂಗ್ರೆಸ್ ಸರ್ಕಾರದ ಕಾರ್ಯಕರ್ತರನ್ನ ನೋಡಿ ಇದೇ ಭಾರತೀಯ ಜನತಾ ಪಕ್ಷದ ಮೋದಿಯವರು ಟಿ ವಿದಾಗ ನೋಡ್ರಂತ್ರಿ. ಏನು ಲಕ್ಷ ಗಂಟಲೆ ಮಂದಿ ಕೂಡಿ ಐತಿಪ್ಪ. ಅದು ಅದರಾಗ ಬೆಳಗಾವಿ ಜಿಲ್ಲಾ ಕೇಂದ್ರ ಬಿಂದು ಆತ್ರಿ. ಅನೇಕ ಕಾರ್ಯಕರ್ತರು ಕರ್ನಾಟಕ ರಾಜ್ಯದಿಂದ ಹೋಗಿದ್ರು, ದಕ್ಷಿಣ ಭಾರತದಿಂದ ಹೋಗಿದ್ರು. ಅದರಲ್ಲೂ ಸಹಿತ ಈಗ ಬಹಳ ಮುಂಚೂಣಿಯಲ್ಲಿ ಇದ್ದಂಥ ಬೆಳಗಾವಿಯ ಚಿಕ್ಕೋಡಿ ಲೋಕಸಭಾ ಸದಸ್ಯೆ ಪ್ರಿಯಾಂಕಾ ಜಾರಕಿಹೊಳಿ ತನ್ನ ಅಸಂಖ್ಯಾತ ಕಾರ್ಯಕರ್ತರೊಂದಿಗೆ ಹೋಡ್ ಚೋರ್ ಗದ್ದಿ ಚೋರದಲ್ಲಿ ಭಾಗವಹಿಸಿದ್ದು. ಇನ್ನು ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಪುತ್ರ ಮೃಣಾಲ್ ಹೆಬ್ಬಾಳ್ಕರು ಸಹಿತ ಅಸಂಖ್ಯಾತ ಕಾರ್ಯಕರ್ತರೊಂದಿಗೆ ದೆಹಲಿಯಲ್ಲಿ ಜಂತರ್ ಮಂತರದಲ್ಲಿ ಮಿಂಚಿಂಗ್ ಆದರು. ಇನ್ನು ಇವರು ಮುಂದಿನ ಭವಿಷ್ಯದ ನಾಯಕರು. ಅವರ ಜೊತೆಗೆ ಬೆಳಗಾವಿ ಜಿಲ್ಲೆಯ ಸಕ್ರಿಯ ಕಾರ್ಯಕರ್ತೆ ಆಯಿಷಾ ಸಣದಿ ಮತ್ತು ಪಟಾಲಂ, ಅವಳು ಸಹಿತ ತನ್ನ ಅಸಂಖ್ಯಾತ ಕಾರ್ಯಕರ್ತರನ್ನ ತೆಗೆದುಕೊಂಡು ಹೋಗಿ ದೆಹಲಿಯಲ್ಲಿ ಒಂದು ಘೋಷಣೆ ಮೊಳಗಿತು. ಬ್ಯಾನರ್ ಹಿಡಿದು ಅಲ್ಲಿ ತನ್ನ ಅಸಂಖ್ಯಾತ ಪ್ರೀತಿಯ ಕಾರ್ಯಕರ್ತರನ್ನ ತೆಗೆದುಕೊಂಡು ನೇತೃತ್ವ ವಹಿಸಿದಂಥ ಮೃಣಾಲ್ ಹೆಬ್ಬಾಳ್ಕರ್ ಮತ್ತು ಪ್ರಿಯಾಂಕಾ ಮುದ್ದಿನ ಮಗಳು ಜಾರಕಿಹೊಳಿ, ಮೂರನೆಯ ಸಾಲಿನಲ್ಲಿ ಆಯಿಷಾ ಸಣದಿ ತನ್ನ ಅಸಂಖ್ಯಾತ ಕಾರ್ಯಕರ್ತರೊಂದಿಗೆ ದೆಹಲಿಯಲ್ಲಿ ಯಾವ ರೀತಿ ಅವರು ಕಾರ್ಯಕ್ರಮ ಹಾಕಿ ಸರ್ಕಾರವನ್ನು ಎಚ್ಚರಿಕೆ ಕೊಟ್ಟು ವಾಪಸ್ಸು ಮತ್ತು ತವರು ಕರ್ನಾಟಕಕ್ಕೆ ಬರ್ತಾರ ಆ ದೃಶ್ಯಗಳನ್ನ ಹಾಕಾಕತ್ತೀನಿ. ಆ ಮೃಣಾಲ್ ಹೆಬ್ಬಾಳ್ಕರ್ ನೋಡ್ರಿ. ಮೃಣಾಲ್ ಹೆಬ್ಬಾಳ್ಕರ್ ಏನು ಭವಿಷ್ಯದ ನಾಯಕ ಆಗ, ಅವನಿಗೂ ಒಂದು ತನ್ನ ತಾಯಿಯ ಶಕ್ತಿಯ ಪ್ರದರ್ಶನ ಐತಿ. ಇನ್ನು ಬರುವ 28ರಂದು ಅವನು ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರ ಆಯ್ಕೆ ಮಾಡ್ಕೋತಾನೆ. ಆಯ್ಕೆ ಮಾಡ್ಕೊಂಡಂದ್ರೆ ಅಲ್ಲಿ ಗೆಲುವಿನ ರೂವಾರಿ ಅವನಿಗೊಂದು ಇಚ್ಛಾಶಕ್ತಿ ಐತಿ. ಸಮಾಜ ಸೇವೆ ಮಾಡುವಂಥ ತಾಕತ್ತು ತಾಯಿ ಕೊಟ್ಟಾಳಲ್ರಿ. ತಾಯಿ ಮೇಹನತೇನ ಕಡಿಮಿಲ್ಲ. ಬೆಳಗಿಂದ ಸಂಜೆ ತನಕ ತನ್ನ ಕಾರ್ಯಾಲಯದಲ್ಲಿ ಸಾರ್ವಜನಿಕರ ಭೇಟಿ, ಬೆಳಗಿಂದ ಮಧ್ಯಾಹ್ನ ತನಕ ಮತ್ತು 4 ಗಂಟೆ ನೋಡಿದರೆ ಚಂದ್ರರಾಜ್ ಅಟೆಂಡ್. ಚಂದ್ರರಾಜ್ 3-4 ತಾಸು ಮಾಡಿದ ಮೇಲೆ ಮೃಣಾಲ್ ಹೆಬ್ಬಾಳ್ಕರ್ ನಿದ್ದೆ ಬರುತ್ತಕ 9 ಸಾರ್ವಜನಿಕರ ಭೇಟಿ. ಈ ಕುಟುಂಬ ಸಾರ್ವಜನಿಕರ ಜೊತೆ ಭೇಟಿ ಕೊಟ್ಟು ಹೇಗೆ ಈ ಜಾರಕಿಹೊಳಿ ಕುಟುಂಬ ದೇಶ ನೋಡುವಂಗೆ ಮಾಡಿತು. ಅವರ ಪ್ರೇರಣೆಯೊಂದಿಗೆ ಇವತ್ತು ಈ ಹೆಬ್ಬಾಳ್ಕರ್ ಕುಟುಂಬ ಕಾಯಾವಾಚ ಮನಸ್ಸಿನಿಂದ ಕೆಲಸ ಮಾಡಕತ್ತಾರ. ಈಗ ಜಂತರ್ ಮಂತರದಲ್ಲಿಯೂ ಸಹಿತ ಇನ್ನು ಕಹಳೆಯನ್ನು ಊದಿದರು. ಇವರು ಇನ್ನು ಭವಿಷ್ಯದ ನಾಯಕನಾಗುವರು. ಇನ್ನು ಅಸಂಖ್ಯಾತ ಕಾರ್ಯಕರ್ತರ ಪಟ್ಟಿ ಬಿಡುಗಡೆ ಮಾಡ್ತೀನಿ. ಆ ಕಾರ್ಯಕರ್ತರಿಗೆ ಮಾತ್ರ ಒಂದೊಂದು ಒಳ್ಳೆಯ ಹುದ್ದೆ ಕೊಡಬೇಕ್ರಿ ಸತೀಶ್ ಜಾರಕಿಹೊಳಿ ಅವರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ. ನಿಮಗೋಸ್ಕರ ಅವರು ಪ್ರಯತ್ನ ಪಡ್ತಾರ. ರಾಜ್ಯ ಬಿಟ್ಟು ಮತ್ತೊಂದು ರಾಜ್ಯಕ್ಕೆ ಹೋಗ್ತಾರ. ಅಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರ. ನೀವು ಸಿದ್ದರಾಮಯ್ಯ ಮೇಲೆ 2 ಮಂತ್ರಿಗಳು ಒತ್ತಡ ತರಬೇಕು. ಬೆಳಗಾವಿ ಜಿಲ್ಲೆಯ 11 ಶಾಸಕರು ಒತ್ತಡ ತಂದು ಉತ್ತರ ಕರ್ನಾಟಕದ ಕಾರ್ಯಕರ್ತರಿಗೆ ಏನಾದರೂ ಮಾಡಿ ಕೊಡ್ಬೇಕಿರಲ್ಲ. ಬಾಗಲಕೋಟದವ್ರಿಗೆ ಮಾಡಿದಿರಿ, ಬಿಜಾಪುರದವ್ರಿಗೆ ಮಾಡಿದಿರಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಹಾವೇರಿ, ಗದಗದವ್ರಿಗೆ ಮಾಡಿದಿರಿ. ಇವೆಲ್ಲ ಕಾರ್ಯಕರ್ತರನ್ನು ಕೂಡಿಸಿ ಒಂದು ಮೀಟಿಂಗ್ ತೆಗೆದುಕೊಂಡು ಸಿದ್ದರಾಮಯ್ಯ ಹತ್ತಿರ ಹೋದರೆ ಇವರಿಗೆ ಇನ್ನೂ ಶಕ್ತಿ ಬರ್ತೈತಿ. 28ಕ್ಕೆ ಏನಾದರೂ ಸರ್ಕಾರ ಬರುವಲ್ಲಿ ಇವರಿಗೆ ಮಹತ್ವವಾದ ಹುದ್ದೆ ಕೊಟ್ಟರೆ ಸರ್ಕಾರ ಬರ್ತೈತಿ. ಇಲ್ಲಿಕ್ಕೆ ಕಾರ್ಯಕರ್ತ ಅಸಮಾಧಾನ ಆದಂದ್ರೆ ಮುಗ್ದ ಹೋತ. ಹೆಂಗೆ ರೈತ ಅಸಮಾಧಾನನ ಕಣ್ಣೀರನ್ನು ಕೂಡಿ ಹರಿಸಿದ ಬೆಳೆ ಬರುವುದಿಲ್ಲ, ಅನ್ನ ತುತ್ತು ಸಹಿತ ಬರುವುದಿಲ್ಲ, ಹಂಗೆ ನಿಮಗೆ ಅಧಿಕಾರ ಸಿಗುವುದಿಲ್ಲ. ಇದು ಕಾರ್ಯಕರ್ತರ ಶಾಪ ಮಾತ್ರ ತೊಗೊಳಕ್ಕೆ ಹೋಗಬೇಡ್ರಿ. ಇನ್ನು ಮುಂದಿನ ಯಾವ ರೀತಿ ನೀವು ಕಾರ್ಯಕ್ರಮ ಹಾಕೋತೀರಿ, ಇವರಿಗೆ ಹುದ್ದೆ ಕೊಡ್ತೀರಿ, ಇನ್ನು ಕಾದ ನೋಡ್ತಾನೆ ಕಡಕ ಜವಾರಿ ಕಾಕ. ಎಚ್ಚರಿಕೆನೂ ಕೊಡ್ತಾನೆ. ಮುಂದೆ ಮತ್ತೊಂದು ಕಡಕ ಸುದ್ದಿಯೊಂಗ ಬರ್ತೀನಿ. ಫೇಸ್ಬುಕ್ ಫಾಲೋ ಮಾಡಿರಿ, ಯೂಟ್ಯೂಬ್ದಾಗ ಬಟನ್ ಹಿಡಿದು ಮರಿಬೇಡ್ರಿ, ಅನಿಸಿಕೆಗಳನ್ನ ಹಾಕಿರಿ. ಈ ಕಾರ್ಯಕರ್ತರ ದೃಶ್ಯಗಳನ್ನ ಹಾಕಾಕತ್ತಾನ ನೋಡ್ತೀರಿ. ಹಂಗಾದ್ರೆ ಮತ್ತೊಂದು ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ.
था जनता ने पर विकास किया किसी और का। कांग्रेस पार्टी राहुल गांधी जिंदाबाद जिंदाबाद। तो हर कोई विपदा है अवसर और क्या। चोर गद्दी छोड़ खुल गया है तेरा पोल। चोर गद्दी छोड़ बैलेट पेपर से इलेक्शन करना चाहिए। साथ दिया था जनता ने पर विकास किया किसी और का।